Hello, hi everyone. So today continue the class arithmetic progressions ಸಮಾಂತರ ಶ್ರೇಣಿಯನ್ನು ಮುಂದುವರಿಸ್ತಾ ಇದ್ದೀನಿ. ಕಳೆದ ನಾಲ್ಕು ಪ್ರಾಬ್ಲಮ್ಗಳಲ್ಲಿ ಎನ್ನು ಮಿಸ್ ಮಾಡೋದು ಹೇಳ್ಕೊಟ್ಟಿದ್ದೆ. ಸೊ ಈ ದಿನ ಟುಡೇ ಡಿಸ್ಕಸಿಂಗ್ ಎನ್ನನ್ನು ಮಿಸ್ ಮಾಡೋದು ಹೇಳ್ಕೊಡ್ತಿದ್ದೀನಿ. ಸೊ ಯು ಫೈಂಡ್ ಎನ್. So given the problem, which term of an AP 10, 7, 4 is minus 77 ಅಂತ ಇದೆ. ನೋಡ್ಕೊಡಿ, ಗಮನಿಸಿ. 10, 7, 4 ಸಮಾಂತರ ಶ್ರೇಣಿಯಲ್ಲಿ ಎಷ್ಟನೇ ಪದ -77 ಆಗಿದೆ? ಎಷ್ಟನೇ ಪದ? ವಿಚ್ ಟರ್ಮ್? ನೆನ್ಪಿಟ್ಕೊಳ್ಳಿ, ವಿಚ್ ಟರ್ಮ್ ಅಂತಿದ್ದಂಗೆ ನೀವು ಎನ್ನು -77 ಅಂತ ಬರ್ಕೋತೀವಿ. ಎಷ್ಟನೇ ಪದ 77 ಅಂದಾಗ ಎನ್ 77 ಆಗಿದೆ ಅಂತ ಅರ್ಥ. ಎಷ್ಟನೇ ಪದ ಅಂದರೆ ಎನ್ ಗೊತ್ತಿಲ್ಲ, ಕ್ವಶನ್ ಮಾರ್ಕ್, ಎನ್ ನಾಟ್ ಗಿವನ್. ಸೊ ಗಿವನ್ ದ ಸೀರೀಸ್ ನೋಡಿ, ಅಲ್ಲಿ ಪದಗಳನ್ನ ಕೊಟ್ಟಿದ್ದಾನೆ 10, 7, 4 ಅಂತ. ಗಿವನ್ 10, 7, 4. ಇದರಲ್ಲಿ ಫಸ್ಟ್ ಟರ್ಮ್ ಏನಿದೆ? 10 ಇದೆ. ಸೊ ಇಟ್ ಈಸ್ ಕನ್ಸಿಡರ್ ಎ ಅಂತ ನಾವು ಅದನ್ನು ತೀರ್ಮಾನ ಮಾಡೋಣ. ನೆಕ್ಸ್ಟು ಡಿಗೆ ಹೇಳಿದ್ದೀನಿ ಆಗಲೇ ಆಲ್ರೆಡಿ. ಡಿ ಈಸ್ ಈಕ್ವಲ್ ಟು A2 ಮೈನಸ್ A1 ಅಂತ ತೆಗೆದುಕೊಳ್ಳಿ. ಅರ್ಥ ಆಯ್ತಾ? A2 ಮೈನಸ್ A1 ಅಂತ ತಗೊಂಡಿದ್ದೀನಿ. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಗ್ತಾಯಿತಾ? ಓಕೆ. ಸೊ ಈಗ ಫಾರ್ಮುಲಾ ಯೂಸ್ ಮಾಡೋಣ ನಾವು. ಯಾವುದು? nth ಟರ್ಮ್ ಫಾರ್ಮುಲಾ ಇದೆ. an is equal to a plus n minus 1 into d. ಸೊ an ಎಷ್ಟಿದೆ ನೋಡಿ? ಹೌ ಮಚ್? -77 is equal to a ಗೊತ್ತಿದೆ ನಮಗೆ, 10 ಅಂತ ಕೊಟ್ಟಿದ್ದಾರೆ ನೋಡಿ. ಪ್ಲಸ್ ಬರೀರಿ, ಬ್ರಾಕೆಟನ್ನು ಕ್ಲೋಸ್ ಮಾಡ್ಕೊಳ್ಳಿ. ಎನ್ ಗೊತ್ತಿಲ್ಲ, ಎನ್ ಕೇಳಿದಾನೆ, n-1. ಡಿ ಎಷ್ಟಿದೆ ನೋಡ್ಕೊಂಬನ್ನಿ. A2 ಮೈನಸ್ A1 ಅಂತ ಹೇಳಿದೆ ನಾನು. A2 ಎಷ್ಟಿದೆ ಇಲ್ಲಿ? 7 ಮೈನಸ್ 10. ಓಕೆನಾ? ಕಳೀರಿ, 7ಅಲ್ಲಿ 10 ಕಳೀರಿ, -3. ನನಗೆ ಡಿ ಎಷ್ಟು ಬಂದಿದೆ ನೋಡಿ? 3 ಬಂದಿದೆ. ಓಕೆನಾ? ಡಿಗೆ -3 ಬರ್ಕೊಡಿ. ಅರ್ಥ ಆಗಿದೆಯಾ? ಓಕೆ. ಈಗ -77 ಹಾಗೆ ಬರೀರಿ. ಇದನ್ನು 10 ಈ ಕಡೆ ಕಳಿಸಿ, ರೈಟಿಂದ ಲೆಫ್ಟಿಗೆ ಕಳಿಸಿ, -10 ಆಗುತ್ತೆ ನೋಡಿ. ಈಗ ಆ ಪ್ಲೇಸ್ಗೆ ಈಕ್ವಲ್ಸ್ ಬರುತ್ತೆ. ರಿಮೈನಿಂಗ್ n-1 ಇಂಟು -3 ಆಯಿತು. 77ಗೆ ಏನು ಮಾಡಿ? -10 ಆ್ಯಡ್ ಮಾಡ್ಕೋಬೇಕು. ಯಾಕೆಂದರೆ ಎರಡೂ ಸೈನು ಸೇಮ್ ಇದೆ. ಲೈಕ್ ಸೈನ್ ಬಂದಾಗ ಆ್ಯಡ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಲೈಕ್ ಸೈನ್ ಬಂದರೆ ಆ್ಯಡ್ ಮಾಡಬೇಕು. -77 -10 ಎಷ್ಟಾಗುತ್ತೆ? -87 ಆಗುತ್ತೆ. ಕ್ಲಿಯರಾ? ಈಸ್ ಈಕ್ವಲ್ ಟು ಅದಾ n-1 ಹಾಗೆ ಬರೀರಿ. ಇದು 3 ಕೋಎಫಿಷಿಯಂಟ್ ಅಂತ ಕನ್ಸಿಡರ್ ಆಯ್ತು. ಈಗ ಇಟ್ ಕಮ್ಸ್ ಟು ಡಿನಾಮಿನೇಟರ್, ಆಗ ರಿಮೂವ್ ದ ಬ್ರಾಕೆಟ್ ಆಗುತ್ತೆ. ಸೊ ಆಗ ಬೈ -3. ಕ್ವಶನ್ ಅರ್ಥ ಆಯ್ತಾ? ಇದು ಮೈನಸ್ ಇದೆ ನೋಡಿ ಡಿನಾಮಿನೇಟರು, ಇದು ಮೈನಸ್ ನ್ಯೂಮರೇಟರು. ಅಂಶನೂ ಮತ್ತು ಛೇದ ಎರಡು ಮೈನಸ್ ಇದೆ. ಮೈನಸ್ಸು ರಿಮೂವ್ ಆಗ್ತದೆ. ಕ್ಲಿಯರಾ? ಆಗ 3ಇಂದ ಡಿವೈಡ್ ಮಾಡಿ. 3 1s 3 2s 6, 2 ಕ್ಯಾರಿ ಆಯಿತು, ಹೌದಾ? 3 9s 27, 2 7 ಆಗುತ್ತೆ ಇಲ್ಲಿ, ಹೌದಾ? 3 2s 6, 2 ಉಳಿತದೆ, ಮತ್ತು 27 ಆಗುತ್ತೆ. 3 9s 3 27. ಗೊತ್ತಾಗ್ತಿದೆಯಾ? 3 27. ಈಗ ಎಷ್ಟು ಉಳ್ಕಂತು? 29 is equal to n-1 ಬರ್ಕೊಡಿ. ಈ 1 ಈ ಕಡೆ ಕ್ಯಾರಿ ಮಾಡಿ. 29 ಮೈನಸ್ ಇರೋದು ಈ ಕಡೆ ಬಂದರೆ +1 n. ಅರ್ಥ ಆಯ್ತಾ? ಈಗ 29ಕ್ಕೆ 1 ಕೊಡಿ. n is equal to 29 + 1 30. ಆನ್ಸರ್ 30.
ಇಲ್ಲಿದೆ ನೋಡಿ ಆನ್ಸರ್ 30 ಬರುತ್ತೆ ಅಂತ ಬರ್ತಿದ್ದೀನಿ ನಾನು. ಗೊತ್ತಾಯ್ತಾ? ಅರ್ಥ ಆಯ್ತಾ ಹೇಳಿದ್ದೀಗ? ಓಕೆ, ಈಗ ಇದರಲ್ಲಿ 6ನೇ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆನ ಮೊದಲೇ ಬರೆದಿದ್ದೀನಿ, ಸಣ್ಣ ಬರಿತಾ ಇದ್ದರೆ ಟೈಮ್ ಸಾಕಾಗಲ್ಲ ಅಂತ. ಇದು ನೆಕ್ಸ್ಟ್ 6ನೇ ಪ್ರಶ್ನೆ ನೋಡ್ಕೊಂಬನ್ನಿ. ವಿಚ್ ಟರ್ಮ್ ಆಫ್ ಆ್ಯನ್ AP 3, 8, 13, 18 ಅಂತ ಇದೆ. 3, 5, 8, 8, 5, 13, 13, 5, 18 ಅಂತ ಈ ಥರ ಬರ್ತಾ ಇದೆ ನೋಡ್ಕೊಂಬನ್ನಿ. ಈ 78. ಸೊ ಅಲ್ಲಿ ಈಸ್ 78 ಅಂತ ಇದೆ. ಸಾಮಾನ್ಯವಾಗಿ ಈಸ್ ಅಂತ ಬಂದಿದ್ದಾಗ ಮತ್ತು ಲಾಸ್ಟಲ್ಲಿ ಡ್ಯಾಶ್ 78 ಅಂತ ಕೊಟ್ಟಿದ್ದಾಗ ಅದು AN ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. AN ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ವಿಚ್ ಟರ್ಮ್ ಅಂತ ಕೊಟ್ಟಿರ್ತಾನೆ, ಅದನ್ನು ಗಮನಿಸ್ಕೊಳ್ಳಿ. ಯಾವ ಪದ, ಎಷ್ಟನೇ ಪದ, ಎಷ್ಟು ಪದ, ಈ ಥರ ಕೊಟ್ಟಿರ್ತಾನೆ ಕ್ವಶನ್ನು, ಅದನ್ನು ನೋಡ್ಕೋಬೇಕು. ಈಗ ಫಸ್ಟ್ ನಾವೇನು ಬರೆಯೋಣ, AN ಬರ್ಕೊಳ್ಳಿ. AN ಎಷ್ಟಿದೆ ನೋಡ್ಕೊಂಬನ್ನಿ, 78 ಇದೆ. ಫಸ್ಟ್ ಲೆಟರ್ ಅಂತ ಹೇಳಿದ್ದೀನಿ ನಾನು. ಯಾವುದೇ ಸಂಖ್ಯೆ ಶ್ರೇಣಿನಲ್ಲಿ ಫಸ್ಟ್ ಲೆಟರ್ಸು A ಆಗುತ್ತೆ, 3 ಆಯಿತು. ಡಿಗೆ ಕಾಮನ್ನಾಗಿ ಸೇಮ್ ಆ್ಯಸ್ ಇಟ್ ಈಸ್ A2 ಮೈನಸ್ A1 ಅನ್ನು ಬಳಸ್ತೀವಿ. ಸೊ A2 ಅಂದರೆ ಎಷ್ಟಿದೆ ಇಲ್ಲಿ, 8 ಇದೆ, ಮೈನಸ್ ಹೌದಾ 3, 8ರಲ್ಲಿ 3 ಹೋಗುತ್ತೆ. ಡಿ ಈಸ್ ಈಕ್ವಲ್ ಟು 5 ಆಗುತ್ತೆ. 8 ಬಿಗ್ ನಂಬರು, ಪ್ಲಸ್ ಸೈನ್ ಇದೆ, ಮೈನಸ್ ಸೈನ್ ಇರೋದು ಸ್ಮಾಲರ್ ನಂಬರ್ ಆಗಿದೆ. ಸ್ಮಾಲ್ 1 ಆಗಿರೋದ್ರಿಂದ +5 ಬರುತ್ತೆ. ನೆನ್ಪಿಟ್ಕೋಬೇಕು. ಓಕೆನಾ? ಅರ್ಥ ಆಯ್ತಾ? ಗೊತ್ತಾಗ್ತಿದೆಯಾ? ಸೊ ಈಗ ನಾವು ನೆಕ್ಸ್ಟ್ ಏನು ಮಾಡೋಣ, ಫಾರ್ಮುಲಾ ಬರೀರಿ. AN ಅಥವಾ ICSE ಸಿಲೆಬಸ್ಸರು TN ಅಂತ ಬರ್ಕೊಂಡ್ರೆ ಆಗುತ್ತೆ. AN ಈಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ. ಅದು ಈ ಥರ ಇದೆ ICSE ಸಿಲೆಬಸ್ಸಲ್ಲಿ. TN ಈಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ. ಎರಡು ಒಂದೇ, ಬೋತ್ ಆರ್ ಸೇಮ್. ಇದು ಸ್ಟೇಟಲ್ಲಿ ಇದನ್ನು ಬಳಸ್ತಾರೆ, ICSEನಲ್ಲಿ ಇದನ್ನು ಬಳಸ್ತಾ ಇದ್ದಾರೆ. ಎರಡು ಕೂಡ ಒಂದೇ ಫಾರ್ಮುಲಾ. ಈಗ ನೋಡ್ಕೊತ ಬನ್ನಿ. AN ಎಷ್ಟಿದೆ ನೋಡ್ಕೊಳ್ಳಿ. AN ನಮಗೆ ಕೊಟ್ಟಿದ್ದಾನೆ 78 ಕೊಟ್ಟಿದ್ದಾರೆ. ಈಸ್ ಈಕ್ವಲ್ ಟು A ಕೊಟ್ಟಿದ್ದಾರೆ ನೋಡಿ, ಎಷ್ಟಿದೆ 3. A ಗಿವನ್ 3. ನೆಕ್ಸ್ಟ್ ಪ್ಲಸ್ N ಕಂಡುಹಿಡಿತಾ ಇದ್ವಿ ನಾವು, N ಮೈನಸ್ 1. ಡಿ ಬಂತು ನಮಗೀಗ 5. ಹೌದಾ? ಇಲ್ಲಿ ನಾವೇನು ಕಂಡುಹಿಡಿಬೇಕಾಗಿತ್ತು, ಇಲ್ಲಿ N ಗೊತ್ತಿಲ್ಲ, N ಕಂಡುಹಿಡಿಬೇಕು. ಎಷ್ಟನೇ ಪದ ಅಂದರೆ N ಕಂಡುಹಿಡಿಬೇಕು. 4 ಎಲಿಮೆಂಟ್ನಲ್ಲಿ 1 ಎಲಿಮೆಂಟ್ ಮಿಸ್ ಆಗುತ್ತೆ. AN ಕೊಟ್ಟಿದ್ದಾನೆ, A ಕೊಟ್ಟಿದ್ದಾನೆ, ಡಿ ಕೊಟ್ಟಿದ್ದಾನೆ, N ಕೊಟ್ಟಿಲ್ಲ ನೋಡಿ. ಅಂದರೆ 1, 2, 3, 4 ಎಲಿಮೆಂಟಲ್ಲಿ 1 ಎಲಿಮೆಂಟನ್ನು ಮಿಸ್ ಮಾಡಿ ಕೊಡ್ತಾರೆ. ಆಗ ಈ ಥರ ಸರಳವಾಗಿ ಬಿಡಿಸೋದನ್ನು ಕಲ್ತ್ಕೊಳ್ಳೋಣ. ಸೊ 78 ಇದೆಯಲ್ಲ, ಹಾಗೆ ಬರೀರಿ ಆ್ಯಸ್ ಇಟ್ ಈಸ್ ರಿಟರ್ನ್. 3ನ ಈ ಕಡೆ ಲೆಫ್ಟಿಗೆ ತಗೊಂಬನ್ನಿ, -3 ಆಗುತ್ತೆ. ಈಕ್ವಲ್ಸ್ ಫಾರ್ವರ್ಡ್ ಆಗುತ್ತೆ, ಮುಂದಕ್ಕೆ ಹೋಗುತ್ತೆ. ಸೊ ರಿಮೈನಿಂಗ್ N ಮೈನಸ್ 1. ಕ್ಲಿಯರ್ ಆಯಿತಾ? N ಮೈನಸ್ 1 ಅರ್ಥ ಆಗ್ತಿದೆಯಾ? ಇಂಟು 5 ಆಯಿತು. 78ರಲ್ಲಿ 3 ಕಳೀರಿ, ಕಳಿತೀರಾ 3, ಎಷ್ಟಾಗುತ್ತೆ? 5 3 8, 75 ಆಯಿತು. ಈಸ್ ಈಕ್ವಲ್ ಟು N ಮೈನಸ್ 1 ಮಾಡ್ತೀನಿ, ಬ್ರಾಕೆಟನ್ನು ರಿಮೂವ್ ಮಾಡಿದೆ. ಆಗ 5 ಕಮ್ಸ್ ಟು ಡಿನಾಮಿನೇಟರ್, ರೈಟ್ ಸೈಡಿಗೆ ಬರುತ್ತೆ. ಕ್ವಶನ್ ಅರ್ಥ ಆಯ್ತಾ? 5 ಈಗ 5ರಿಂದ ಹೊಡೀರಿ. 5 1 5, 2 ಉಳಿತು. ಕ್ಲಿಯರಾ? 5 5 25, 15 ಬಂತು ನೋಡಿ. ಆಗ N ಮೈನಸ್ 1 ಈಸ್ ಈಕ್ವಲ್ ಟು 15. 1 ಆ ಕಡೆ ಕಳಿಸಿ. N ಈಸ್ ಈಕ್ವಲ್ ಟು 15 ಪ್ಲಸ್ 1 ಈಸ್ ಈಕ್ವಲ್ ಟು 16. ಸೊ ಈಗ N ಬೇರೆ ಎಷ್ಟು ಬಂತು? 16 ಬಂತು. ಓಕೆನಾ? ಅರ್ಥ ಆಯ್ತಾ? ಸೊ ಈಗ 2 ಪ್ರಾಬ್ಲಮ್, ಇನ್ನೆರಡು ಪ್ರಾಬ್ಲಮನ್ನು ಇನ್ನೊಂದು ವಿಡಿಯೋದಲ್ಲೇ ಹೇಳ್ತೇನೆ. ಸೊ ಇದನ್ನು ಎಲ್ಲ 10th ಮಕ್ಕಳಿಗೆ ದಯಮಾಡಿ ಶೇರ್ ಮಾಡಿ. ಎಲ್ಲ ವೀಕ್ಷಕರಿಗೆ ನನ್ನ ಕಡೆಯಿಂದ ನಮನಗಳು. ಓಕೆನಾ? ಥ್ಯಾಂಕ್ ಯು.